8ನೇ ತಾರೀಕು ಮತ ಎಣಿಕೆ. ಆವಾಗ ಇವರ ಹಣೆ ಬರಹ ಏನು ಎಲ್ಲವೂ ಕೂಡ ಆಗುತ್ತೆ ಪ್ರಶ್ನೆ ಬೇರೆ. ಬೆಳಗ್ಗೆ 7 ಗಂಟೆ ಶುರುವಾಗಿದ್ದಂಥ ವೋಟಿಂಗ್ ಈಗ ಮುಕ್ತಾಯ ಕಂಡಿದೆ. ಸಂಜೆ 5 ಗಂಟೆ ತನಕ 57.7% ಮತದಾನ ಆಗಿತ್ತು. ಈಗ ಅಭ್ಯರ್ಥಿಗಳ ಭವಿಷ್ಯ, ಯಾರ್ಯಾರ ಹಣೆ ಬರಹ ಏನೇನು 8ನೇ ತಾರೀಕು ತನಕ ಕಾಯಬೇಕು, ಶನಿವಾರ ತನಕ ಕಾಯಬೇಕು. ಶನಿವಾರ ಮಧ್ಯಾಹ್ನದ ಒಳಗಡೆಗೆ ಎಲ್ಲ ಫಲಿತಾಂಶ ನಿಮ್ಮೆದುರುಗಡೆ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದರೆ ಅಲ್ಲಿಗಿಂತ ಮೊದಲು ಈ ಪಲ್ಸ್ ಯಾವ ರೀತಿ ಇದೆ, ಯಾಕಂದರೆ ಈ ಬಾರಿ ನೋಡಿದ್ವಿ ನಿನ್ನೆ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲೇ ಮಾತಾಡಿದಂಥ ರೀತಿ, ಯಾರ್ಯಾರು ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡು ಹಾಕ್ತಾರೆ, ಏನು ಎತ್ತ, ಕೆಲವರು ನೀರು ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿದ್ದರೆ, ಇನ್ನು ಕೆಲವರು ಏನು ಅಂದರೆ ಈ ಟಾಯ್ಲೆಟ್ಗಳನ್ನು ಬಾತ್ರೂಮನ್ನು ಮಾಡ್ಕೊಂಡಿರುವಂಥ ರೀತಿ ಇದೆಯಲ್ಲ ಅದರ ಬಗ್ಗೆ ಮೋದಿ ಮಾತಾಡೋದಂಥ ರೀತಿ ಇದೆಯಲ್ಲ ಅದು. ಜೊತೆಗೇನು ಅಂದರೆ ಈ ಬಾರಿ ಎಲ್ಲೂ ಇಲ್ದಿರುವಷ್ಟು ಚರ್ಚೆ, ಯಾಕಂದರೆ ಈ ವಿಷಯದ ಮಾತು ಬಂತಲ್ಲ, ಅಂದರೆ ಈ ನದಿಗೆ ನೆನೆ ವಿಷ ಹಾಕಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಹರಿಯಾಣ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಆಯ್ತಪ್ಪ ನಾವು ವಿಷ ಹಾಕಿರೋದಾದರೆ ಎಲ್ಲಿ ಹಾಕಿದ್ದೀವಿ ತೋರಿಸಿ ಅಂತ ಹೇಳಿ ಅವರು ಈ ಮೊಕದ್ದಮೆಯನ್ನು ದಾಖಲು ಮಾಡಿದ್ದು ಒಂದಾ ಎರಡಾ ಸಂಗತಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ, BJPಯ ಮುಖ್ಯ ವಕ್ತಾರರು. ಜಗದೀಶ್ ಆಪ್ ವಕ್ತಾರರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. MB ಮರಂಕಲ್ ರಾಜಕೀಯ ವಿಶ್ಲೇಷಕರು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ರಮೇಶ್ ಬಾಬು ಕಾಂಗ್ರೆಸ್ ವಕ್ತಾರರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ BJP ಸಂಸದರು ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅಶ್ವಥ್ ನಾರಾಯಣ್ ಅವರಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಅಶ್ವಥ್ ನಾರಾಯಣ್, ಗಮನಿಸ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾದಂಥ ರಾಜ್ಯಗಳು, ಅದರಲ್ಲೂ ಈ ಹರಿಯಾಣದಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೇಳಿ ಕುಸ್ತಿಪಟುಗಳ ರಾಜ್ಯ, ಅದು ಯಾವ ಪಟ್ಟು ಹಾಕಿದ್ರು ಏನೋ ಗೊತ್ತಿಲ್ಲ, ಅಲ್ಲೂ ಕೂಡ ಗೆದ್ರಿ. ಇನ್ನು ಮಹಾರಾಷ್ಟ್ರದಲ್ಲಂತೂ ಜಯಭೇರಿ. ಇಂಥ ಸಂದರ್ಭದಲ್ಲಿ ದೆಹಲಿ ಯಾಕೋ ನಿಮ್ಮ ಕೈಗೆ ನಿಲ್ಲಕ್ತಾ ಇಲ್ಲ. 2 ಬಾರಿ ಪ್ರಯತ್ನ ಪಟ್ರಿ, ಆದರೆ ಈ ಬಾರಿನೂ ಕೂಡ ಅದೃಷ್ಟ ಎಷ್ಟರ ಮಟ್ಟಿಗೆ ಕುಲಾಯಿಸುತ್ತೋ ಗೊತ್ತಿಲ್ಲ, ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಗೊತ್ತಿಲ್ಲ. ಏನು ಅನಿಸುತ್ತೆ ಮೇಲ್ನೋಟಕ್ಕೆ? ರಂಗನಾಥ್, ಒಂದೇನೆಂದರೆ ದೇಶದಲ್ಲಿ ಹಲವಾರು ಚಳುವಳಿಗಳು, ಹೋರಾಟಗಳು ನಡೆದಿದೆ. ಅಂಥ ಹೋರಾಟದಲ್ಲಿ ಅಣ್ಣಾ ಹಜಾರೆಯವರ ಹೋರಾಟನೂ ಒಂದು. ಭ್ರಷ್ಟಾಚಾರ ವಿರುದ್ಧವಾಗಿ ನಡೆದಂಥ ಒಂದು ಆಂದೋಲನ, ಅದೊಂದು ಹೋರಾಟ ದೆಹಲಿನಲ್ಲಿ ಭಾಳ ಯಶಸ್ವಿಯಾಗಿ ಆ ಒಂದು ಹೋರಾಟ ನಡೆದಿದೆ. ಅಣ್ಣಾ ಹಜಾರೆ ಹೋರಾಟ ಬರ್ತಾ 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 ಅದನ್ನು ಪೊಲಿಟಿಕಲ್ ಆಗಿ ಹೈಜಾಕ್ ಮಾಡಿಕೊಂಡು ಆಮ್ ಆದ್ಮಿ ಪಾರ್ಟಿ ತನ್ನ ಒಂದು ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳೋದು. ಕರ್ನಾಟಕದಲ್ಲಿ ರೈತ ಚಳವಳಿ, ಗೋಕಾಕ್ ಚಳವಳಿ, ಬಂಡಾಯ ಚಳವಳಿ, ಈ ಥರ ಹಲವಾರು ಚಳವಳಿ ನಡೆದಿದೆ. ಆದರೆ ಯಾವುದೇ ರೀತಿ ಪೊಲಿಟಿಕಲ್ ಪಾರ್ಟಿಯಾಗಿ ರೂಪುಗೊಳ್ಳಿಲ್ಲ. ಅವೆಲ್ಲ ದೇಶದಲ್ಲಿ ರೈತ ಚಳವಳಿ ಸಾಕಷ್ಟು ನಡೆದಿದೆ. ಆದರೆ ಈ ಚಳವಳಿಗಳು ಎಲ್ಲ ಒಂದು ಕಡೆ ಪಾರ್ಟಿ ಕಡೆ ಜಾಯಿನ್ ಆಗಿ ಸರ್ಕಾರ ಬದಲಾವಣೆಗೆ ಪೂರಕವಾಗಿ ಸಹಾಯ ಆಯಿತು. ಆದರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅವತ್ತಿನ ಕಾಲದಲ್ಲಿದ್ದಂಥ ಅದು ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಯೋಗೇಂದ್ರ ಯಾದವ್, ಭಾಳ ಪ್ರಮುಖವಾಗಿ ಪ್ರಶಾಂತ್ ಭೂಷಣ್, ಮತ್ತು ಈಗ ಆಮ್ ಆದ್ಮಿ ಪಾರ್ಟಿನಲ್ಲಿ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಮಾಲಿವಾಲ್, ಇವರೆಲ್ಲ ಪ್ರಮುಖ ಮೈನ್ ಫೋರಮಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದಂಥವ್ರು ಮತ್ತು ಪಾರ್ಟಿ ಕಟ್ಟಲಿಕ್ಕೆ, ಪಾರ್ಟಿ ಪ್ರಾರಂಭ ಆಗಲಿಕ್ಕೆ ಪ್ರಮುಖ ಕಾರಣೀಕರ್ತರವರು. ಇವತ್ತು ಅವ್ರು ಯಾರೂ ಇಲ್ಲ. ಕಾರಣ ಏನಂತೇಳಿದ್ರೆ, ಇದೊಂದು ಭ್ರಷ್ಟಾಚಾರ ವಿರುದ್ಧವಾಗಿ ಪ್ರಾರಂಭವಾದಂಥ ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರವನ್ನು ಪೊರಕೆ ತೊಗೊಂಡು ಗುಡ್ಸಾಕ್ತೀನಿ ಅಂತ ಹೇಳಿ ಪೊರಕೆನೇ ಸಿಂಬಲ್ ಇಟ್ಕೊಂಡಂಥ ಪಾರ್ಟಿ ಇಲ್ಲ ಒಂದು ಕಡೆ ಭ್ರಷ್ಟಾಚಾರ ಗುಡಿಸ್ಕೊಂಡು ತನ್ನೊಳ್ಳಿ ಇಟ್ಕೊಳ್ತಲ್ಲ ಅನ್ನತಕ್ಕಂಥದ್ದು ಅವ್ರು ಬೇಜಾರಾಗಿ ಪ್ರಶಾಂತ್ ಭೂಷಣ್ ಆಗ್ಬೋದು ಅವರೆಲ್ಲ ಪಾರ್ಟಿಯನ್ನು ಬಿಟ್ಟರು. ಇವನು ಸ್ವಾತಿ ಮಾಲಿವಾಲ್ ಅವರು ಪಾರ್ಟಿನಲ್ಲಿ ಇದ್ಕೊಂಡು ಸಹ ಮೊನ್ನೆ ಅವ್ರ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಹೋರಾಟ ನೋಡ್ತೀವಿ. ಇವತ್ತು ಆಮ್ ಆದ್ಮಿ ಪಾರ್ಟಿ ಫಾರಮ್ ಆದಾಗ ಇದ್ದಂಥ ಒಂದು ಅಸ್ತಿತ್ವ ಆ ಪಾರ್ಟಿಗೆ ಇವತ್ತಿಲ್ಲ. ಇವತ್ತು ಜನ ಒಂದು ವಿರೋಧಿತನ ಅನ್ನತಕ್ಕಂಥದ್ದು ಕಂಡು ಬರ್ತದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದ್ರ ಜೊತೆ ಸೇರಿದು. ಕಾಂಗ್ರೆಸ್ಸಿಂದ ಇವತ್ತು 2 ಬಾರಿ ಇದಕ್ಕೊಂದು ಅಸ್ತಿತ್ವ ಸಿಕ್ತು ಆಮ್ ಆದ್ಮಿ ಪಾರ್ಟಿ. ಈ ಬಾರಿ ಕಾಂಗ್ರೆಸ್ ಅವ್ರ ಜೊತೆಲಿಲ್ಲ. ಟ್ರಯಾಂಗಲ್ ಇದೆ. ಮಾತಾಡ್ತೀನಿ ಸರ್. ಆಮ್ ಆದ್ಮಿ ಪಕ್ಷದವ್ರ ಜೊತೆ ಮಾತಾಡೋಕ್ಕಿಂತ ಮೊದಲು ರಮೇಶ್ ಬಾಬು ಅವರೇ, ಬಹುಶಃ ಕಳೆದ ಬಾರಿ ಸಂದರ್ಭದಲ್ಲಿ ಆಮ್ ಆದ್ಮಿಯ ಮೂವ್ಮೆಂಟ್ನ ಎಫೆಕ್ಟ್ ಯಾರಿಗಾರು ಬಿದ್ದಿದೆ ಅಂದರೆ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿರೋದು. ಆದರೆ 10 ವರ್ಷ ಆಗಿದೆ. 10 ವರ್ಷದಲ್ಲಿ ಕಾಂಗ್ರೆಸ್ ಸುಧಾರಿಸ್ಕೊಂಡಿದ್ದೇನು, ಬದಲಾಯಿಸ್ಕೊಂಡಿದ್ದೇನು, ಅಥವಾ ಹಿಂದೆ ಶೀಲಾ ದೀಕ್ಷಿತ್ ಅಂತ ಪ್ರಮುಖ ಫೇಸ್ ಇದ್ದಾಗಲೂ ಕೂಡ ಸೋತ್ರಿ. ಅಲ್ಲಿಂದ ಇಲ್ಲಿಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಬಿಲ್ಡ್ ಆಗಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ? ಸ್ವಾಭಾವಿಕವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಸೋಲು ಗೆಲುವು ಸಹಜ. ನಾವು 3 ಚುನಾವಣೆ ಸೋತಿದ್ದೀವಿ, ಅಥವಾ ಶೇರಿಂಗ್ ಆಫ್ ವೋಟ್ ಕಡಿಮೆ ಆಗಿದೆ ಅಂತೇಳಿ ಎದೆಗುಂದಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಬರೋದು ಬಿಡೋದು ಎರಡನೇದು. ನಾವು ನಮ್ಮ ಐಡಿಯಾಲಜಿ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ, ಆಗೋದಿಲ್ಲ. ಅಫ್ಕೋರ್ಸ್ ನಾವು ಶೀಲಾ ದೀಕ್ಷಿತ್ ಅವರಿದ್ದಾಗಲೂ ಗೆದ್ದಿದ್ದೀವಿ, 3 ಸಾರಿ ಅಧಿಕಾರ ಮಾಡಿದ್ದೇವೆ. ಇವತ್ತು ಸಹ
70 ಕ್ಯಾಂಡಿಡೇಟ್ನ ಹಾಕಿದ್ದೇವೆ. ಅಲ್ಲ, ನನ್ನ ಪ್ರಶ್ನೆ ಏನು ಅಂದರೆ, ಈಗ ಸೋಲೋದು ವಿಚಾರ ಅಲ್ಲ, ರಾಜಕೀಯ ಪಕ್ಷವಾಗಿ ಒಂದ್ಸರಿ ಸೋಲ್ತೀರಿ ಒಂದ್ಸರಿ ಗೆಲ್ತೀರಿ, ಆದರೆ ಜನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ನಿಮ್ಗೆ 2 ಸೀಟು 3 ಸೀಟು ಅದಕ್ಕಿಂತ ಕಡಿಮೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ನೀವು 60%, 40%, 50% ತೊಗೊಂಡಂಥ ಒಂದು ಪಕ್ಷ ಏಕಾಏಕಿ 8%ಗೆ 10%ಗೆ ಬಂದಿಳುತ್ತೆ ಅಂದರೆ ದಟ್ ಇಸ್ ಎ ಕನ್ಸರ್ನ್. ಅಂದರೆ ನಿಮ್ಮ ಐಡಿಯಾಲಜಿನ ಯಾರು ಬೈ ಮಾಡ್ತಾ ಇಲ್ಲ, ಕೊಳ್ಕೋತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ ಅನ್ನೋದು ಕೂಡ ಒಂದು ಅನಾಲಿಟಿಕಲ್ ಆಗಿ ಒಂದು ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ? ಅಬ್ಸಲ್ಯೂಟ್ಲಿ ಯು ಆರ್ ರಾಂಗ್. ನೋಡಿ, ನೀವು ದೇಶದ ಇತಿಹಾಸವನ್ನು, ರಾಜಕೀಯದ ಇತಿಹಾಸವನ್ನು ಕೆದಕಿದಾಗ 80ರ ದಶಕದಲ್ಲಿ BJP ಯಾವ ಸ್ಥಾನದಲ್ಲಿತ್ತು? ಇಡೀ ಪಾರ್ಲಿಮೆಂಟಲ್ಲಿ 2 ಗೆದ್ದಿದ್ದವರು, ಒಂದು ವಾಜಪೇಯಿ, ಒಂದು LK ಅದ್ವಾನಿ. ಮತ್ತು ಭಾಳ ಸಮಯ ಅವರು ತೊಗೊಂಡ್ರು. ಅಂದರೆ ನೀವು ಬರೀ BJP ಒಂದೇ ನೋಡ್ಕೊಡೋದು. ಈ 52ರ ಜನಸಂಘದಿಂದ ಇಲ್ಲಿವರೆಗೂ ನೋಡ್ಕೊಂಡ್ಬಂದಾಗ ಅವರು ಸಹ ಈ ಥರದ ಅನೇಕ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ನಾವು ಕೆಲವು ಸಲ ಸ್ಯಾಕ್ರಿಫೈಸ್ ಮಾಡಿದ್ರಿಂದ ನಮಗೆ ಹಿನ್ನಡೆ ಆಗಿದೆ. ಮತ್ತು ನೀವು ಹೇಳಿದ್ನೂ ಒಪ್ಕೋತೀನಿ ನಾನು. ನಾವೊಂದು ರಾಷ್ಟ್ರೀಯ ಪಕ್ಷವಾಗಿ ಹಿಂದೆ 3 ಸಲ ಅಧಿಕಾರ ಮಾಡಿ ಸ್ಥಾನಗಳ ವಿಚಾರದಲ್ಲಿರ್ಬೋದು, ಪರ್ಸೆಂಟೇಜ್ ವಿಚಾರದಲ್ಲಿರ್ಬೋದು ಕಡಿಮೆ ಆಗಿರ್ತಕ್ಕಂಥದ್ದು ಒಪ್ಕೋತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಸನ್ಮಾನ್ಯ ರಾಹುಲ್ ಗಾಂಧಿರವರು ಭಾರತ್ ಜೋಡೋ ಯಾತ್ರೆ ಮುಖಾಂತರ ಇಡೀ ದೇಶದಲ್ಲಿ ಮಾಡಿದಂಥ ಒಂದು ಕ್ರಮ ಏನಿದೆ ಅಥವಾ ಸಂಘಟನೆ ಏನಿದೆ, ಅದರ ಫಲವಾಗಿ ಇವತ್ತು ನಾವು 199 ಸೀಟು ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ಅವಕಾಶ ಆಗಿದೆ. ಇವತ್ತು ನಾವು 70 ಸೀಟಿಗೆ ಕಂಟೆಸ್ಟ್ ಮಾಡಿದ್ದೀವಿ ಅಲ್ಲಿ. ಮತ್ತು ನಮಗೆ ವಿಶ್ವಾಸ ಇದೆ ಈ ಸಲ ಶೇಕಡವಾರು ಮತನೂ ಇಂಪ್ರೂವ್ ಆಗುತ್ತೆ, ನಮಗೆ ಸ್ಥಾನಗಳು ಹೆಚ್ಚು ಲಭಿಸುತ್ತೆ ಅನ್ನೋ ವಿಶ್ವಾಸ ಇದೆ. ಮತ್ತು ರಾಜಕೀಯವಾಗಿ ನಾವು ಇಡೀ ನಾಟ್ ಓನ್ಲಿ ದೆಹಲಿ, ಅನೇಕ ಕಡೆ ಈ ಥರದ ತೊಂದರೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ ಬಿಕಾಸ್ ಆಫ್ ಸ್ಯಾಕ್ರಿಫೈಸ್. ನಾವು ಬೇರೆ ಬೇರೆ ಐಡಿಯಾಲಜಿ ಹೊಂದಾಣಿಕೆನಲ್ಲಿ ಅವ್ರಿಗೆ ಬೇರೆ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡಂಥದ್ದು, ಅವ್ರು ಬಿಟ್ಕೊಂಡಂಥದ್ದು, ಪ್ರಾದೇಶಿಕ ಪಕ್ಷಗಳು ಮಾನ್ಯತೆ ಪಡ್ಕೊಂಡಂಥದ್ದು, ಇವೆಲ್ಲ ಕಾರಣಕ್ಕೆ ನಮ್ಗೆ ಹಿನ್ನಡೆ ಆಗಿದೆ. ಹಂಗಂತೇಳಿ ಯಾವತ್ತೂ ಸಹ ನಮ್ಮ ಐಡಿಯಾಲಜಿ ಏನಿದೆ, ನಮ್ಮ ವಿವೇಚನೆ ಅಥವಾ ನಮ್ಮ ವಿಚಾರಗಳೇನಿದೆ ಅದರಿಂದ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ. ಖಂಡಿತ ಈ ಫಲಿತಾಂಶದ ಈ ಚುನಾವಣೆಯಲ್ಲಿ ನಮಗೆ ವಿಶ್ವಾಸ ಇದೆ, ನಮ್ಮ ಶೇಕಡವಾರು ಮತನೂ ಜಾಸ್ತಿ ಆಗುತ್ತೆ, ಸ್ಥಾನನೂ ಗಳಿಸ್ತೇವೆ ವಿಶ್ವಾಸ. ಆಮ್ ಆದ್ಮಿ ಪಾರ್ಟಿ ನಾಯಕರಿದ್ದಾರೆ. ಹೆಂಗಿದೆ ಸ್ಥಿತಿಗತಿಗಳು? ಈಗ ಅಶ್ವಥ್ ನಾರಾಯಣ ಆಗಲೇ ಹೇಳ್ತಾ ಇದ್ರು, ಹೇಗೆ ಶುರುವಾಯಿತು ನೋಡಿ, ಒಂದು ವ್ಯವಸ್ಥೆಯ ವಿರುದ್ಧ ಏನೋ ಒಂದು ಸ್ವಚ್ಛತೆ ಬರಬೇಕಪ್ಪ ಅಂತ ಹೇಳಿ. ಅದರಲ್ಲೂ ನೀವು ವಿಭಿನ್ನವಾಗಿ ನಿಂತಹ ಸಂದರ್ಭದಲ್ಲಿ ಜನ ನಿಮ್ಮನ್ನು ಒಪ್ಕೊಂಡ್ರು, ಮೆಚ್ಕೊಂಡ್ರು. ಇಲ್ಲಾಂತಂದರೆ ನೀವು 46 ದಿವಸಕ್ಕೇ ರಾಜೀನಾಮೆ ಕೊಟ್ಟು ಬೇಡವೇ ಬೇಡ ಅಂತಂದು ಅಲ್ಲಿಂದ ಮತ್ತೆ ರಾಷ್ಟ್ರಪತಿ ಆಡಳಿತ ಬಂದು, ಅಂದರೆ ರಾಜ್ಯಪಾಲರ ಆಡಳಿತ ಬಂದು, ಅದಾದ ಮೇಲೆ ನೀವು 95% ಮತ ತಗೊಳ್ತಿದೆಯಲ್ಲ, ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅದು ಪ್ರಶ್ನೆ ಬೇರೆ. ಆದರೆ ಆಮೇಲೆ ಏನಾಯಿತು ನೋಡಿ, ರಾಮಕಥಾ ಹೇಳ್ಕೊಂಡು ಅಡ್ಡಾಡ್ತಿದ್ದಂಥ ಕುಮಾರ್ ವಿಶ್ವಾಸ್, ಅಲ್ಲ ಕೇಳಿ, ರಾಮಕಥಾ ಹೇಳ್ಕೊಂಡು ಅಡ್ಡಾಡ್ತಿದ್ದಂಥ ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಾರ್ಟಿಯ ಕಥಾ ಶುರು ಮಾಡಿದ್ರು ನೋಡಿ. ಯೋಗೇಂದ್ರ ಯಾದವ್ ಅಂತವರು ಅವರು ಎಷ್ಟು ನಿಮ್ಮ ಜೊತೆಗೆ ಸ್ಪಷ್ಟವಾಗಿ ನಿಂತ್ಕೊಂಡ್ರು. ಎಷ್ಟು ವರ್ಷದಿಂದ ಯೋಗೇಂದ್ರ ಯಾದವ್ ಕತೆ ಹೇಳ್ತೀರಾ, ಕುಮಾರ್ ಜೋಶಿ ಕತೆ ಹೇಳ್ತೀರಾ, ಅವರೆಲ್ಲ ಬಿಟ್ಟು ಯಾವುದೋ ಕಾಲ ಆಯಿತು. ಇದು ರಾಜಕೀಯ ಒಂದು ಯಾವತ್ತು ಚಲಿಸುವಂತಹ ನೀರು, ಯಾವತ್ತು ನಿಂತ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಸರ್. ಇವಾಗ ಅಧಿಕಾರ ಸಿಗ ಅವ್ರಿಗೆ ರಾಜ್ಯಸಭಾ ಪದವಿ ಕೊಟ್ಟಿಲ್ಲ ಅಂತ ಬಿಜೆಪಿ ಪ್ರಲೋಭನೆಯಿಂದ ಹೋದ್ರು. ಸ್ವಾತಿ ಮಾಲಿವಾಲ ನಾವೇ ರಾಜ್ಯಸಭೆ ಮಾಡಿದ್ವಿ, ಸ್ವಾತಿ ಮಾಲಿ ಹೆಸರು ಹೇಳಿದ್ರು. ಇವ್ರ ಪಕ್ಷದಲ್ಲಿ ಇದ್ದಂಥ ನಾಯಕರುಗಳ ಹೆಸರುಗಳು ಹೇಳ್ಬಿಟ್ರೆ, ಈಗಿರೋ ನಾಯಕರುಗಳು ನೋಡ್ಬಿಟ್ರೆ ನಿಜವಾಗ್ಲೂ ಶ್ಯಾಮ್ ಪ್ರಸಾದ್ ಮುಖರ್ಜಿಗಳಿರ್ಬೋದು, ಕರ್ನಾಟಕದ ಜಗನ್ನಾಥರಾವ್ ಜೋಶಿಗಳಿರ್ಬೋದು, ಆ ಥರ ನಾನು ಪಟ್ಟಿನೇ ಕೊಟ್ಬಿಡ್ತೀನಿ. ಅವರೆಲ್ಲ ಇದ್ಬಿಟ್ಟಿದ್ರೆ ಸರ್ ನೇಣಾಕೊಂಡು ಸತ್ತೋಗ್ಬಿಟ್ರೆ ಅವ್ರು ಪಾಪ. ಈಗಿರೋ ಇವ್ರ ಪರಿಸ್ಥಿತಿಗಳೆಲ್ಲ ನೋಡಿದ್ರೆ, ಬಿಜೆಪಿ ನಾಯಕರುಗಳ ಪರಿಸ್ಥಿತಿ ನೋಡಿದ್ರೆ, ಯೋಗೇಂದ್ರ ಯಾದವ್ ಕತೆ, ಆಮೇಲೆ ಭೂಷಣ್ ಅವರು, ವಿಶ್ವಾಸ್ ಅವರು, ಇದು ಹಳೇ ಕತೆ ಹೇಳಿ ಮುಗಿದಿದೆ. ಹೊಸ ನಾಯಕರುಗಳೆಲ್ಲ ನಮ್ಮಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ಯೇಂದ್ರ ಜೈನ್ ಇದ್ದಾರೆ, ಮನೀಶ್ ಸಿಸೋಡಿಯಾ ಇದ್ದಾರೆ. ನಿಮ್ಗೆ ಎಷ್ಟು ನಾಯಕರುಗಳು ಬೇಕು ಸರ್? ಸೆಕೆಂಡ್ ಲೈನ್, ಥರ್ಡ್ ಲೈನ್ ಎಲ್ಲ ಒಳಗಡೆ ಹೋಗ್ಬಂದಿರೋರು ಒಂದೇ. ಒಳಗಡೆ ಹೋಗಿರೋದಕ್ಕೆ ಕಾರಣ ಇದೆ ಇವತ್ತು. ಅದನ್ನ ನೀವು ಸ್ಪಷ್ಟವಾಗಿ ನಿಮ್ಮ ವೇದಿಕೆ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಪರ್ಯಾಯ ರಾಜಕಾರಣ ಅನ್ನೋದನ್ನ ನಾವು ಇವತ್ತು ದೇಶದ ಜನಕ್ಕೆ ಸಾಕಾರ ಮಾಡಿ ತೋರಿಸಿದ್ವಿ. ಭ್ರಷ್ಟ ಮುಕ್ತ ಆಡಳಿತ ಯಾವ ರೀತಿ ಕೊಡಬೇಕು, ಪಾರದರ್ಶಕ ಆಡಳಿತ ಯಾವ ರೀತಿ ಕೊಡಬೇಕು, ಸಂಪೂರ್ಣವಾದಂತಹ ತೆರಿಗೆದಾರರ ಹಣ ಭ್ರಷ್ಟಾಚಾರಿಗಳ ಮನೆಗೆ ಹೋಗ್ದಿರ ಯಾವ ರೀತಿ ಸರ್ಕಾರದಲ್ಲಿ ಜನಗಳಿಗೆ ತಲುಪಬೇಕು ಅನ್ನೋದನ್ನ ಮಾಡೆಲ್ ಮಾಡಿ ತೋರಿಸಿದ್ವಿ. ನಾವು ಸಹ ಭ್ರಷ್ಟಾಚಾರಿಗಳನ್ನ ಅಂತ ನಿರೂಪಣೆ ಮಾಡಬೇಕು ಅಂತ ಸುಳ್ಳು ಕೇಸ್ ಹಾಕಿ ಇವರು ಜೈಲ್ಗೆ ಹಾಕ್ಬಿಟ್ರೆ, ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಹೇಳ್ತಾ ಇದೆಯಲ್ಲ, ಪಂಜರದ ಗಿಳಿ ನೀವು ಮಾಡಿಟ್ಟಿದ್ದೀರಾ ಅಂತ. ನಿಮ್ ಜೊತೆ ಮಾತಾಡ್ತೀನಿ. ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೇಳಿದಾರಲ್ಲ, ಪಂಜರದ ಗಿಳಿ ಮಾಡಿದ್ದಾರೆ ಸಿಬಿಐ ಮತ್ತು ಇಡಿ ಅಂತ. ಅಲ್ಲಿ ಉದಾಹರಣೆ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಅನೇಕ ಆ ಏರಿಂಗ್ ಅಲ್ಲಿ ಚೀಮಾರಿ ಹಾಕಿದೆ. ಮಾತಾಡ್ತೀನಿ. ಮರಂಗಲ್ ಅವರಿದ್ದಾರೆ. ಮರಂಗಲ್ ಅವರಿಗೆ
ದೇಶ ಚುನಾವಣೆ ಸಾಕಷ್ಟು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಚುನಾವಣೆಗಳನ್ನು ನೋಡಿದಿರಿ. ದೆಹಲಿ ಚುನಾವಣೆ ಅಂತ ಬಂದಾಗ ಸರ್, ಪ್ರತಿ ಸಂದರ್ಭದಲ್ಲೂ ಕೂಡ ನಾವೊಂದು ವಿಶ್ಲೇಷಣೆ ಮಾಡ್ತೀವಿ. ಪ್ರಮುಖವಾಗಿ ಲೋಕಸಭೆಯಲ್ಲಿ ಸುಮಾರು 50% ಅಥವಾ ಅದಕ್ಕಿಂತ ಹೆಚ್ಚು ಜನ, ಅಂದರೆ ಅದೇ ದೆಹಲಿಯ ನಿವಾಸಿಗಳು ಬಿಜೆಪಿಗೆ ವೋಟ್ ಹಾಕ್ತಾರೆ. ಆದರೆ ವಿಧಾನಸಭೆ ಅಂತ ಬಂದಾಗ ಖಂಡಿತವಾಗ್ಲೂ ಅವರು ಆಮ್ ಆದ್ಮಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ 20-25 ವರ್ಷಗಳಿಂದ ಅಧಿಕಾರವನ್ನು ಕೊಡ್ತಾ ಬಂದಿದೆ. ಈ ದೆಹಲಿಯಲ್ಲಿರುವಂಥ ಈ ಡೆಮೋಗ್ರಫಿಕ್ ಪ್ಯಾಟರ್ನ್ ಬಗ್ಗೆ ಏನು ಹೇಳ್ತೀರಿ ಸರ್? ನಾವೊಂದು ಚರ್ಚೆ ಮಾಡ್ತಾ ಇದ್ವಿ, ಆ ಜನ ಆಗಿದ್ರೂ ಕೂಡ ವಿಧಾನಸಭೆಯ ವ್ಯಾಪ್ತಿ ಬೇರೆ ಅಥವಾ ಲೋಕಸಭೆಯಲ್ಲಿ ಆಗ್ತಾ ಇರುವಂಥ ಎಸ್ಪೆಷಲಿ ಬಾರ್ಡರ್ ಏರಿಯಾ, NCR ಏರಿಯಾ ಇರ್ಬೋದು, NCT ಏರಿಯಾ ಇರ್ಬೋದು, ಅದು ಕೂಡ ಲೋಕಸಭೆ ಮೇಲೆ ಪರಿಣಾಮ ಬರುತ್ತೆ ಅಂತ. ಈ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ಅಂತರವನ್ನು ತಾವು ಯಾವ ರೀತಿ ನೋಡ್ತೀರಿ ಸರ್? ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಏನು ಸ್ಟ್ರೆಂತ್ ಇದೆ, ಬಿಜೆಪಿಗೆ ಏನು ಸ್ಟ್ರೆಂತ್ ಇದೆ, ಯಾವ ರೀತಿ ಅನಾಲಿಸಿಸ್ ಮಾಡ್ತಿರ್ತಾವೆ? ಪ್ರಮೋದ್, ಒಳ್ಳೆಯ ಪ್ರಶ್ನೆ ಎತ್ತಿದ್ರಿ ನೀವು. ಡೆಮೋಗ್ರಫಿ ಬಗ್ಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. 2008-9 ಡಿಲಿಮಿಟೇಷನ್ ಆದಮೇಲೆ ಡೆಮೋಗ್ರಫಿ ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಆಯಿತು. ಯಾಕಂದರೆ ಅದಕ್ಕೆ ಕಾರಣ ಅವಾಗಿದ್ದ ಸರ್ಕಾರ ಡಿಲಿಮಿಟೇಷನ್ ಒಳಗೆ ಸರಿಯಾದ ಡಿಲಿಮಿಟೇಷನ್ ಮಾಡಲಿಲ್ಲ. ಏನು ಮಾಡಿದರು ಅಂದರೆ, ತಮ್ಮ ಟ್ರೆಡಿಷನಲ್ ವೋಟ್ಸ್ ಎಲ್ಲೆಲ್ಲಿದೆ, ಆ ವೋಟ್ಸ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಮೆಜಾರಿಟಿ ಇದ್ದಾರೆ, ಅವನ್ನು ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಡಿವೈಡ್ ಮಾಡಿದರು. ಸೊ ಡಿವೈಡ್ ಮಾಡಿ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರು. ಆ ಬೇಸ್ ಕ್ರಿಯೇಟ್ ಮಾಡಿದ ಕಾರಣಕ್ಕೆ ಶೀಲಾ ದೀಕ್ಷಿತ್ ಆರಿಸಿ ಬಂದರು. ಅದಾದಮೇಲೆ ಆಪ್ ಬಂದದ್ದು, ಅದು ಇದು ನಿರ್ಭಯ ಕೇಸ್ ಆಯಿತು, ಅದು ಮೂಮೆಂಟ್ ಆಯಿತು. ಅದಾದಮೇಲೆ ಬಂತು ಈ ಕಾಂಗ್ರೆಸ್ ಬೇಸ್ ಏನಿತ್ತು, ಇದು ಟೋಟಲಿ ಶಿಫ್ಟೆಡ್ ಟುವರ್ಡ್ಸ್ ಆಪ್. ಬಟ್ ಲೋಕಸಭೆಯಲ್ಲಿ ಹೇಗೆ ಸರ್? ಲೋಕಸಭೆಯಲ್ಲೂ ಕೂಡ ಅದೇ ಪ್ಯಾಟರ್ನ್. ಆಫ್ ಕೋರ್ಸ್ ಜನ ಬೇರೆ ಅಲ್ಲ, ಆದ್ರೆ ವ್ಯಾಪ್ತಿ ಬೇರೆ ಆಗಿರ್ಬೋದು, ಕ್ಷೇತ್ರ ಬೇರೆ ಆಗಿರ್ಬೋದು. ಲೋಕಸಭೆಯಲ್ಲಿ ಹೇಗೆ ಹೆಲ್ಪ್ ಆಗ್ತಾ ಇದೆ? ಲೋಕಸಭೆ ಯಾಕೆ ಪ್ಯಾಟರ್ನ್ ಚೇಂಜ್ ಆಯ್ತಂದ್ರೆ, ಪ್ರಮೋದ್ ಲೋಕಸಭೆಗೆ ಯಾಕೆ ಪ್ಯಾಟರ್ನ್ ಚೇಂಜ್ ಆಯ್ತಂದ್ರೆ, ಮೈಕ್ರೋ ಲೆವೆಲ್ಗೆ ಹೋದಾಗೆ, ಅಂದರೆ ಕಡಿಮೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಉದಾಹರಣೆ ಅಲ್ಲಿ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ 1 MP ಆಗ್ತದೆ. 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆ ಟ್ರೆಡಿಷನಲ್ ವೋಟ್ಸು ಡಿವೈಡ್ ಆಗಿ ಹೋಗ್ತವೆ. ಮೆಜಾರಿಟಿ 10 ಕಾನ್ಸ್ಟಿಟ್ಯೂನ್ಸಿ ಮೆಜಾರಿಟಿ ಬಂದಾಗೆ ಬೇರೆ BJP ವೋಟ್ಸು ಅಥವಾ BJP ಪರ ಇರೋಂಥ ವೋಟ್ಸು, ನ್ಯಾಷನಲ್ ಇಶ್ಯೂಸ್ ಮೇಲೆ ವೋಟ್ ಹಾಕೋಂಥ ಜನ ಜಾಸ್ತಿ ಆಗ್ತಾರೆ. ಅವಾಗೆ ಏನಾಗ್ತದಂದರೆ ಅದು BJPಗೆ ಲಾಭ ಆಗ್ತದೆ. ಉದಾಹರಣೆಗೆ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ದಾಗೆ 7 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಒಂದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಒಳಗೂ ಜಾಸ್ತಿ ಸೀಟ್ ಅಸೆಂಬ್ಲಿ ಸೀಟ್ನೊಳಗೆ ಜಾಸ್ತಿ ಓಟ್ ತೊಗೊಲಿಲ್ಲ. ಆಪು ತೊಗೊಲಿಲ್ಲ, ಕಾಂಗ್ರೆಸ್ ತೊಗೊಲಿಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿ ಒಳಗೆ 2, ಒಂದ್ರಾಗ 3, ಮ್ಯಾಕ್ಸಿಮಮ್ 4, 2 ಕಾನ್ಸ್ಟಿಟ್ಯೂನ್ಸಿ ಒಳಗೆ ತೊಗೊಂಡಿದ್ದಾರೆ. ಬಾಕಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸು ಅವು BJP ಪರ ಹೋಗಿದೆ. ಡೆಮೋಗ್ರಫಿ ಮೈಕ್ರೋ ಲೆವೆಲ್ಗೆ ಬಂದಾಗ ಬೇರೆ. ಉದಾಹರಣೆಗೆ ಪಂಚಾಯತ್ ಎಲೆಕ್ಷನ್ಗೆ ಹೋದಾಗ 300 ವೋಟ್ ಇರ್ತದೆ. ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ, ಸ್ವಾಗತ ತಮಗೆ. ಇಲ್ಲಿ ತನಕ ನಾವೇನು ಅಂದ್ರೆ ಈ ಹೃದಯದ ಸಂಗತಿಗಳ ಬಗ್ಗೆ ನಿಮ್ ಜೊತೆಗೆ ಸಾಕಷ್ಟು ಲೈವ್ ತಗೊಂಡಿದೀವಿ. ಆದ್ರೆ ರಾಜಕೀಯ ಚರ್ಚೆಗೆ ಲೈವ್ ತಗೋತಿದ್ರು ಇದೆ ಫಸ್ಟ್ ನೋಡಿ. ಹೃದಯದ ಮಿಡಿತದಿಂದ ರಾಜಕೀಯ ಬಡಿತ ತನಕ ನೀವೀಗ ಮಾತಾಡ್ಬೇಕೀಗ ಅಂತ ಒಂದು ಸ್ಥಿತಿ ಇದೆ. ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀರಿ ನೀವು ದೆಹಲಿಗೆ ಹೊಸಬರಾಗಿರ್ಬೋದು. ಅಂದ್ರೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ, ಏನಾಗಬಹುದು? ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಈ ಬಾರಿನೂ ಕೂಡ ಹ್ಯಾಟ್ರಿಕ್ ಹೊಡಿಬೇಕು ಅಂತ ರೆಡಿ ಮಾಡ್ಕೊಂಡಿದೆ. ಆದರೆ BJP ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಬಿದ್ದಿಲ್ಲ. ಅವ್ರು ಏನೇನು ಘೋಷಣೆ ಮಾಡಿದಾರಲ್ಲ ಅದಕ್ಕಿಂತ ಹೆಚ್ಚಿನ ಘೋಷಣೆಗಳನ್ನು ನೀವಿಲ್ಲಿ ಗ್ಯಾರಂಟಿಗಿಲ್ಲಿ ಬೈತೀರಿ. ಕರ್ನಾಟಕದಲ್ಲಿ ಅಲ್ಲಿ ಗ್ಯಾರಂಟಿನ ದ್ವಿಗುಣ ಮಾಡಿಕೊಟ್ಟಿದ್ದೀರಿ, ಶುಗರ್ ಕೋಟಿಂಗ್ ಕೊಟ್ಟಿದ್ದೀರಿ ಅಷ್ಟನ್ನೇ. ಜೊತೆಗೆ ಇನ್ನೊಂದು ಕೂಡ ವೆರಿ ಇಂಟೆಲಿಜೆಂಟ್ ಪಾಯಿಂಟನ್ನು ನೀವು ಹಾಕಿದ್ದೀರಿ. ಏನು ಅಂತಂದರೆ, ಹಳೆಯ ಯೋಜನೆಗಳು ಯಾವ್ಯಾವಿದ್ವಲ್ಲ ಅದನ್ನು ಮುಂದುವರಿಸಿಕೊಂಡು ನಿಮಗೆ ಬೇರೆದನ್ನು ಕೂಡ ಕೊಡ್ತೀವಿ ಅನ್ನುವಂಥ ಪಕ್ಕಾ ಆಮಿಷ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಸರ್? ದೆಹಲಿ ಹೃದಯ ಬಡಿತ ಹೇಳ್ಬೇಕೀಗ. ಅಲ್ಲ, ಇವಾಗ ನಾವು ಕಳೆದ 10-12 ದಿವಸದಿಂದ ಇಲ್ಲಿ ಈ ದೆಹಲಿಯ ವಿಧಾನಸಭೆ ಚುನಾವಣೆಯ ಈ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಏನಾಗಿದೆ ಅಂದರೆ, ಇಲ್ಲಿ ವಾತಾವರಣವನ್ನು ನೋಡಿದರೆ ಬದಲಾವಣೆಯ ಗಾಳಿ ಅಂತೂ ಬೀಸ್ತಾ ಇದೆ. ಇವತ್ತು BJP ಪರವಾಗಿ ಇವತ್ತು ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಈ ಸರಿ ಇದುವರೆಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಅಂತ ಏನು ಮಾಡಿದ್ರು ಅದು ಆಗೋದಿಲ್ಲ ಈ ಸರಿ. ಇವತ್ತು ದೆಹಲಿಯಲ್ಲಿ ಯಾಕೆಂದರೆ ಜನ ಕೂಡ ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಮತ್ತು BJPಯ ಸರ್ಕಾರ ಬರಬೇಕು ಅನ್ನುವ ಒಂದು ವಿಶ್ವಾಸ ಜನರಲ್ಲಿ ಕಾಣ್ತಾ ಇದೆ, ಮತದಾರರಲ್ಲೂ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ಇದು ಮೂಲಭೂತ ಸೌಕರ್ಯ ಆಗ್ಬೋದು. ಇವತ್ತು ದೆಹಲಿ ಮೆಟ್ರೋ ಇವತ್ತು ಇದು ನೆಟ್ವರ್ಕು ಡಬಲ್ ಆಗಿದೆ. 200 ಕಿಲೋಮೀಟರ್ ಇದ್ದಂಥ ಮೆಟ್ರೋ ಇವತ್ತು 400 ಕಿಲೋಮೀಟರ್ ಆಗಿದೆ. ಮತ್ತು ದೆಹಲಿಯಲ್ಲಿ ಇರತಕ್ಕಂಥ ಇವತ್ತು ಟ್ರಾಫಿಕ್ ಕಂಜೆಷನ್ ಏನಿದೆ ಅದು ಸುಮಾರು ಇವತ್ತು
ಕೇಂದ್ರ ಸರ್ಕಾರ ಇವತ್ತು ಪೆರಿಫರಲ್ ರಿಂಗ್ ರೋಡ್ ವ್ಯವಸ್ಥೆಯನ್ನು ಕೂಡ ಅತಿ ಶೀಘ್ರವಾಗಿ ಕಾಮಗಾರಿ ಎಲ್ಲ ನಡೀತಾ ಇದೆ. ಕೊನೆಗೆ ಜನರಲ್ಲಿ ಏನಾಗಿದೆ, ಇಲ್ಲಿ ಯು ಪಿಯಿಂದ ಆಗ್ಬೋದು, ಬಿಹಾರದಿಂದ ಬಂದಂಥ ಸುಮಾರು ನಿವಾಸಿಗಳಿದ್ದಾರೆ. ಅಲ್ಲೂ ಕೂಡ ಇವತ್ತು ಯು ಪಿನಲ್ಲಿ ಇವತ್ತು BJP ಸರ್ಕಾರ ಇದೆ ಮತ್ತು ಬಿಹಾರದಲ್ಲೂ BJP ಸರ್ಕಾರ ಅದರ ಇದು ಅಂಗಪಕ್ಷದ ಜೊತೆ ಇದೆ. ಹೀಗಾಗಿ ಒಟ್ಟಿನಲ್ಲಿ ಇವತ್ತು ಜನ ಅಂದರೆ ಇವತ್ತು BJP ನಂತರ ಇವತ್ತು ಬಜೆಟ್ ಕೂಡ ಮಂಡನೆಯಾಗಿದೆ. ಸೊ ಬಜೆಟಲ್ಲಿ ಕೂಡ ಇವತ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆ ಬಹಳ ಒಂದು ಉಪಯೋಗವಾಗತಕ್ಕಂಥ, ಅಂದರೆ ಕೈಗೆ ಹಣ, ಮಿಡ್ಲ್ ಕ್ಲಾಸು ಅವರಿಗೆ ಕೈಗೆ ಹಣ ತುಂಬುವಂಥ ಬಜೆಟ್ ಕೂಡ ಆಗಿದೆ. ಒಟ್ಟಾರೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಇವತ್ತು ಹೆಚ್ಚು ಒಲವಂತೂ ಕಾಣಿಸ್ತಾ ಇದೆ.